ನಮಸ್ಕಾರ, ಹೇಗಿದ್ದೀರಾ? ಕ್ರೈಸ್ತಿಯ ಜೀವನದಲ್ಲಿ ಸಾಕಷ್ಟು ಸವಾಲುಗಳು, ಬೆಟ್ಟಗಳು, ಅದನ್ನು ಯಾವ ರೀತಿ ಜಯಿಸಬೇಕು ಎಂಬತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಕ್ರೈಸ್ತಿಯ ಜೀವನದಲ್ಲಿ ಕೆಲವೊಂದು ಅಂಶಗಳು ಬಂದು ನಮ್ಮ ಕ್ರೈಸ್ತಿಯ ಜೀವನದ ಬೆಳವಣಿಗೆಯನ್ನು ಕುಗ್ಗಿಸುತ್ತದೆ. ಅದನ್ನು ಯಾವ ರೀತಿ ಜಯಿಸ್ತಕ್ಕಂಥದ್ದು ಎಂಬತಕ್ಕಂಥದ್ದೇ ಈ ಒಂದು ಚರ್ಚೆಯ ಉದ್ದೇಶ. ಆ ಒಂದು ಚರ್ಚೆಗೆ ಅನುಭವಶಾಲಿಯಾಗಿರ್ತಕ್ಕಂಥ ಒಂದು ಬೋಧಕರು ಬಂದಿದ್ದಾರೆ. ಬನ್ನಿ ಅವರನ್ನು ಸ್ವಾಗತ ಮಾಡೋಣ. ಅವರು ನನ್ನ ಆತ್ಮ ಸ್ನೇಹಿತ ಅಶೋಕ್ ಕುಮಾರ್ ಅವರೇ, ತುಂಬ ಸಂತೋಷ. ನಮಸ್ಕಾರ. ನಮಸ್ಕಾರ. ರೇಡಿಯೋ ಸ್ಪೀಕರ್ ನಿಮ್ಮ ಒಂದು ಶೆಡ್ಯೂಲಲ್ಲಿ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ದೇವರ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಇವತ್ತು ಮೂರ್ತಿ ಪೂಜೆ ಅಥವಾ ವಿಗ್ರಹ ಆರಾಧನೆ ಎಂಬತಕ್ಕಂಥ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಏನಪ್ಪ ಈ ರೀತಿಯಾದ ಒಂದು ಟಾಪಿಕ್ಕನ್ನು ಆರಿಸ್ಕೊಂಡಿದ್ದಾರೆ ಅಂತ. ಈಗ ನಾವು ಮೂರ್ತಿ ಪೂಜೆ ಅಂದರೆ ಜನರಿಗೆ ಏನು ಅಂದರೆ ದೇವರ ವಿಗ್ರಹವನ್ನು ಪೂಜೆ ಮಾಡ್ತಕ್ಕಂಥದ್ದು. ಆದರೆ ನಾನು ಇದನ್ನು ನೋಡೋ ರೀತಿ ಬೇರೆ ರೀತಿಯಾಗಿದೆ. ದೇವರ ಸ್ಥಾನವನ್ನು ತೆಗೆದುಕೊಳ್ತಕ್ಕಂಥ ಯಾವುದೇ ವ್ಯಕ್ತಿ, ವಸ್ತು, ಸಮಯ, ಸಂದರ್ಭ ವಿಗ್ರಹ ಆರಾಧನೆಗೆ ಹೋಲಿಕೆ ಆಗಿದೆ ಅಲ್ವೇ? ಖಂಡಿತವಾಗ್ಲೂ. ಈಗ ನೋಡಿ, ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿನ ತುಂಬ ಎತ್ತರವಾದ ಸ್ಥಾನದಲ್ಲಿಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾಡಿದ್ದಾರೆ ಅಂದರೆ, ತಾಯಿನ ದೇವರ ಸ್ಥಾನ ಕೊಡ್ತಾ ಇದ್ದಾರೆ. ಅಂದರೆ ದೇವರ ಸ್ಥಾನ ಅಂತ ನಾವು ಹೇಳುವುದಾದರೆ, ದೇವರಿಗೆ ಕೊಡತಕ್ಕಂಥ ಗೌರವ, ಮರ್ಯಾದೆ ಮತ್ತು ಎಲ್ಲವನ್ನೂ ಕೂಡ ತಾಯಿಗೆ ಕೊಡ್ತಾರೆ. ತಾಯಿಗೆ ಗೌರವ ಕೊಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ದೇವರ ಸ್ಥಾನವನ್ನು ಯಾವುದು ತೆಗೆದುಕೊಂಡರೂ ಕೂಡ ಅದು ವಿಗ್ರಹಾರಾಧನೆಗೆ ಸಮಾನ. ನಮ್ಮ ಆಸ್ತಿ ಪಾಸ್ತಿ ಆಗಿರ್ಬೋದು, ನಮ್ಮ ವಸ್ತು ಅಥವಾ ನಮ್ಮ ಜೊತೆ ಇರುವಂಥ ಯಾವುದೇ ಆಗಿರ್ಬೋದು, ಅಥವಾ ನಮ್ಮ ಜೊತೆ ಇರುವಂಥ ಯಾರೇ ಆಗಿರ್ಬೋದು, ದೇವರ ಸ್ಥಾನವನ್ನು ತೆಗೆದುಕೊಂಡ್ರೆ ಅದು ವಿಗ್ರಹಾರಾಧನೆಗೆ ಸಮಾನ. ವಿಗ್ರಹಾರಾಧನೆ ಅಂದರೆ ಕೇವಲ ದೇವರ ಒಂದು ಮೂರ್ತಿಯನ್ನು ಮಾಡಿ ಅಲ್ಲಿಟ್ಟು ಆರಾಧನೆ ಮಾಡುವುದೇ ಅಲ್ಲ. ದೇವರ ಸ್ಥಾನದಲ್ಲಿ ಯಾವುದನ್ನೇ ತಂದು ಇಟ್ಟರೂ ಕೂಡ ಅದು ವಿಗ್ರಹಾರಾಧನೆಗೆ ಹೋಲಿಕೆ ಆಗಿದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ, ಈಗ ನೀವು ಸಭೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮಗಳು ಯಾವುದೋ ಒಂದು ಕಾರಣದಿಂದ, ನಿಮ್ಮ ಮಗಳು ಚಿಕ್ಕ ಮಗು ಅಳ್ತಾ ಇದ್ದಾಳೆ, ಅವಳಿಗೆ ಅರ್ಥ ಆಗೋಲ್ಲ ಸಭೆ ಅಂದರೆ ಏನು ಅಂತ ಅರ್ಥ ಆಗೋಲ್ಲ, ಧರ್ಮ ಅಂದರೆ ಏನು ಅರ್ಥ ಆಗೋಲ್ಲ, ದೇವರ ಭಯಭಕ್ತಿ ಅಂದರೆ ಏನು ಅರ್ಥ ಆಗೋಲ್ಲ. ಚಿಕ್ಕ ಮಗು ಅದು. ಆ ಚಿಕ್ಕ ಮಗು ಒಂದು ಕಾರಣದಿಂದ ನೀವು ಸಭೆಗೆ ಹೋಗೋಕ್ಕಾಗಲಿಲ್ಲ, ಅದು ಮೂರ್ತಿ ಪೂಜೆ ಅಲ್ವೇ? ಖಂಡಿತವಾಗ್ಲೂ. ಯಾಕಂದರೆ ದೇವರಿಗಿಂತ ಹೆಚ್ಚಾಗಿ ನನ್ನ ಮಗುವನ್ನು ಪ್ರೀತಿ ಮಾಡಿದ್ರು ಕೂಡ ಅದು ವಿಗ್ರಹಾರಾಧನೆಗೆ ಸಮಾನ. ಅದೇ ಮಗುವನ್ನು ನಾನು ದೇವರ ಮೇಲೆ ಭಾರ ಹಾಕಿ, ಸ್ವಾಮಿ ನೀನು ನೋಡ್ಕೋ ಅಂತ ಹೇಳಿ ಆ ಮಗುವನ್ನು ಸಭೆಗೆ ತೆಗೆದುಕೊಂಡು ಬಂದಾಗ, ನಾನು ದೇವರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟಾಗ, ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟಾಗ, ದೇವರು ಆ ಮಗುವಿಗಿರುವಂಥ ಎಲ್ಲ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡ್ಬೋದು. ಖಂಡಿತವಾಗ್ಲೂ ಮಾಡ್ತಾರೆ. ಆದ್ದರಿಂದ ನಮ್ಮ ಜೀವಮಾನದಲ್ಲಿ ನಾವು ಕಲಿಬೇಕಾದ್ದೇನೆಂದರೆ, ದೇವರಿಗೆ ಕೊಡಬೇಕಾದಂಥ ಪ್ರಾಶಸ್ತ್ಯವನ್ನು ನಾವು ದೇವರಿಗೆ ಕೊಡಬೇಕು. ಈಗ ಈ ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರಾಧಾನ್ಯತೆ, ಮೊಟ್ಟ ಮೊದಲನೆಯ ಪ್ರಾಧಾನ್ಯತೆ, ಅದಾದ ನಂತರ ಎಲ್ಲ. ಹೌದು. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ, ಬೆಂಗಳೂರು ಪಟ್ಟಣದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಟೋ ಹಿಂದ್ಗಡೆ ಬರೆದಿರ್ತಾರೆ ಮದರ್ ಇಸ್ ಗಾಡ್ ಅಂತ, ತಾಯಿಯೇ ದೇವರು ಅಂತ ಬರೆದಿರ್ತಾರೆ. ತಾಯಿಗಿಂತ ದೇವರಿಲ್ಲ ಅಂತ ಬರೆದಿರ್ತಾರೆ. ತಾಯಿಗೆ ಮರ್ಯಾದೆ ಕೊಡ್ತಕ್ಕಂಥದ್ದು ಒಳ್ಳೆಯದು. 10 ಆಜ್ಞೆಗಳಲ್ಲಿ ಬರೆದಿದೆ, ನಿನ್ನ ತಂದೆ ತಾಯಿಯನ್ನು ಸನ್ಮಾನ ಮಾಡು ಅಂತ. ನಾನು ಯಾವಾಗಲೂ ಯೋಚನೆ ಮಾಡಿದ್ದೀನಿ, ಇದನ್ನು ಅಷ್ಟು ತಂದೆ ತಾಯಿಗೆ ಸನ್ಮಾನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅಷ್ಟು ಮುಖ್ಯವಾಗಿದ್ದರೆ ದೇವರು ಅದನ್ನು ಮೊದಲನೇ ಆಜ್ಞೆಯಾಗಿ ಬರಿತಾ ಇದ್ದ, 4ನೇ ಆಜ್ಞೆಯಾಗಿ ಬರಿತಾ ಇರಲಿಲ್ಲ. ನಾನು ಈ ಆಜ್ಞೆ ಕಡಿಮೆ, ಈ ಆಜ್ಞೆ ಜಾಸ್ತಿ ಅಂತ ಹೇಳ್ತಾ ಇಲ್ಲ, ಆದರೆ ಮೊದಲನೇ ಆಜ್ಞೆ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಆಜ್ಞೆ. ಮೂರ್ತಿ ಪೂಜೆಯನ್ನು ನಾವು ಮಾಡಬಾರ್ದು ಎಂಬತಕ್ಕಂಥ ಒಂದು ಅಂಶ ಅಲ್ಲಿ ತಿಳಿದು ಬಂದಿದೆ. ನಿಮ್ಮ ಅನಿಸಿಕೆ? ನೋಡಿ, ಇದು ದೇವರು 10 ಆಜ್ಞೆಗಳನ್ನು 2 ಭಾಗವಾಗಿ ಮಾಡಿದ್ದಾರೆ. ಮೊದಲನೇ 4 ಆಜ್ಞೆಗಳು ನಮಗೂ ಮತ್ತು ದೇವರಿಗಿರುವಂಥ ಸಂಬಂಧ, ನಮಗೂ ಮತ್ತು ದೇವರಿಗಿರುವಂಥ ಅನ್ಯೋನ್ಯತೆಯನ್ನು ತೋರಿಸುವಂಥದ್ದಾಗಿದೆ. ಈ 4 ಆಜ್ಞೆಗಳಲ್ಲಿ ದೇವರಿಗೂ ಮತ್ತು ನಮಗಿರುವಂಥ ಒಂದು ಅನ್ಯೋನ್ಯತೆಯನ್ನು ದೇವರೆತ್ತಿ ತೋರಿಸಿದ್ದಾನೆ. ಈ ಮಿಕ್ಕ 6 ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆನೇ ತಂದೆ ತಾಯಿಗಳನ್ನು ಸನ್ಮಾನಿಸಿ. ಅಂದರೆ ಮನುಷ್ಯನ ಮಧ್ಯೆ ಇರುವಂಥ ಸಂಬಂಧ, ಮನುಷ್ಯನ ಅನ್ಯೋನ್ಯತೆಯನ್ನು ಬೆಳೆಸುವಂಥ ಸಂಬಂಧದಲ್ಲಿ ಮೊದಲನೇ ಸ್ಥಾನ ಅಣ್ಣ ತಮ್ಮಂದ್ರಿಗೆ ಕೊಟ್ಟಿಲ್ಲ, ನೆರೆಹೊರೆಯವ್ರಿಗೆ ಕೊಟ್ಟಿಲ್ಲ, ಅಥವಾ ಬೇರೆ ಯಾರಿಗೂ ಕೊಡದೆ ದೇವರು ಮೊದಲನೇ ಸ್ಥಾನವನ್ನು ಯಾರು ಕೊಟ್ಟಿದ್ದಾರೆ ಅಂದರೆ ತಂದೆ ತಾಯಿಗಳಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಮ್ಮ ಬೇರೆ ಧರ್ಮದ ಸಹೋದರರಲ್ಲಿ ಏನು ಮಾಡಿದ್ದಾರೆ ಅಂದರೆ, ತಾಯಿಯನ್ನು ಒಂದು ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ದೇವರ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಈಗ ನೀವು ಹೇಳಿದ ರೀತಿಯಲ್ಲಿ ತಾಯಿಯೇ ದೇವರು,
ತಾಯಿ ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆಕೆ ನಮಗೆ ಜನ್ಮ ಕೊಟ್ಟಿರ್ಬೋದು, ನಮ್ಮನ್ನು ಪೋಷಿಸ್ಬೋದು. ಆದರೆ ದೇವರು ಆ ಎಲ್ಲದಕ್ಕಿಂತ ಉತ್ತಮನು, ತಾಯಿಗಿಂತ ಉತ್ತಮನು ಮತ್ತು ತಾಯಿ ಮಾಡುವಂಥ ಕೆಲಸ ಕಾರ್ಯಗಳಿಗಿಂತ ಶ್ರೇಷ್ಠವಾದ ಕಾರ್ಯಗಳನ್ನು ದೇವರೊಬ್ಬನೇ ಮಾಡಬಲ್ಲನು. ನೋಡಿ, ನಮಗೆ ಈ ದೇವರ ಬಗ್ಗೆ ಒಂದು ಆಲೋಚನೆ ಗೊತ್ತಿರಬೇಕು. ದೇವರೆಂದರೆ ಆತನು ನಮ್ಮ ಸೃಷ್ಟಿಕರ್ತನು, ನಮ್ಮ ರಕ್ಷಕನು, ನಮ್ಮ ವಿಮೋಚಕನೂ ಆಗಿರಬೇಕು. ಈ ಮೂರು ಕಾರ್ಯಗಳನ್ನು ಮಾಡಬೇಕು. ತಾಯಿ ಕೇವಲ ನಮ್ಮ ಸೃಷ್ಟಿಕರ್ತ, ಅಂದರೆ ನಮ್ಮನ್ನು ಗರ್ಭದಲ್ಲಿ ಹೊರುವಂಥ ಅವಕಾಶವನ್ನು ದೇವರು ತಾಯಿ ಕೊಟ್ಟಿದ್ದಾರೆ. ಅಷ್ಟಕ್ಕೆ ನಾವು ಆಕೆಗೆ ಜೀವನ ಪೂರ್ತಿ ಸಹಾಯ ಮಾಡಬೇಕು, ಗೌರವ ಕೊಡಬೇಕು, ಒಳ್ಳೆಯ ಸ್ಥಾನಮಾನದಲ್ಲಿಟ್ಟು ಪೋಷಿಸಬೇಕು. ಹಾಗಂತೇಳಿ ತಾಯಿಯನ್ನು ದೇವರ ಸ್ಥಾನಕ್ಕೆ ನಾವೆಂದೂ ತರಬಾರ್ದು ಅಂತ ಸತ್ಯವೇದ ನಮಗೆ ತುಂಬ ಖಡಾಖಂಡಿತವಾಗಿ ಹೇಳುತ್ತೆ. ಆ ತಾಯಿ ಮಾತ್ರ ಅಲ್ಲ, ಬೇರೆ ಯಾವುದೇ ವಸ್ತು, ಬೇರೆ ಯಾವುದೇ ಸಮಯ ಸಂದರ್ಭವನ್ನು ದೇವರ ಒಂದು ಸ್ಥಾನಕ್ಕೆ ಹೋಲಿಕೆ ಮಾಡಿ ಅದನ್ನು ತರಬಾರ್ದು ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಈಗ ಸಬ್ಬತ್ ದಿನದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಮೂರ್ತಿ ಪೂಜೆ ಮತ್ತು ಈ ಸಬ್ಬತ್ತು ನನಗೆ ಯಾಕೋ ಒಂದು ರೀತಿಯಾದ ಒಂದು ಸಂಬಂಧ ಇರೋ ಥರ ಕಾಣಿಸುತ್ತೆ. ಈಗ ಎಷ್ಟೋ ಸಹೋದರರು, ನನ್ನ ಸಭೆಯಲ್ಲಿರ್ತಕ್ಕಂಥ ಸಹೋದರನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ, ಕಾರಣಾಂತರಗಳಿಂದ ಅವರು ಸಬ್ಬತ್ ದಿನದಲ್ಲಿ ಸಭೆಗೆ ಬರೋಕ್ಕಾಗ್ತಾ ಇಲ್ಲ. ಏಕೆಂದರೆ ಸಬ್ಬತ್ ದಿನದಲ್ಲಿ ಆ ಶನಿವಾರ ದಿನ ಕೆಲಸಕ್ಕೆ ಬರೆದಿದ್ರೆ ಸಂಬಳವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ವಿಷಯಗಳು ಸಾಕಷ್ಟು ನಡೀತಾ ಇದೆ. ಅದಕ್ಕೆ ಅವ್ರು ಏನು ಮಾಡೋದು, ಆವತ್ತು ಶನಿವಾರ ದಿನ ಸಭೆಗೆ ಬರೋದಿಲ್ಲ. ಈಗ ಅವ್ರ ಕೆಲಸ ಕಾರ್ಯ ಮೂರ್ತಿ ಪೂಜೆಗೆ ಹೋಲಿಕೆ ಮಾಡಿದ್ರೆ ತಪ್ಪಾಗೋದಿಲ್ಲ ಅಲ್ಲ? ಖಂಡಿತವಾಗ್ಲೂ. ಯಾಕಂದರೆ ಕೆಲಸ ನಾವು ಮಾಡಬೇಕು, ಆದರೆ ದೇವರು ಅದಕ್ಕೊಂದು ನಿರ್ದಿಷ್ಟವಾದ ಸಮಯ ಕೊಟ್ಟಿದ್ದಾನೆ. 6 ದಿನಗಳಲ್ಲಿ ನಿನ್ನ ಕೆಲಸವನ್ನು ಮಾಡಬೇಕು. 6 ದಿನ ದೇವರು ನಿಮಗೆ ಕೊಟ್ಟಿದ್ದಾರೆ. 6 ದಿನದಲ್ಲಿ ನೀವೇನೇ ಕೆಲಸ ಮಾಡಿದ್ರೂ ದೇವರು ಅದನ್ನು ಆಶೀರ್ವದಿಸ್ತಾನೆ. ಆತನ ಆಜ್ಞೆಗೆ ಒಳಪಟ್ಟು ನೀವು ಕೆಲಸ ಮಾಡಿದ್ರೆ ದೇವರು ಅದನ್ನು ಆಶೀರ್ವದಿಸ್ತಾನೆ. ದೇವರು ಕೊಟ್ಟಿರುವಂಥ 7ನೇ ದಿನದಲ್ಲಿ ಆತನ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋಕ್ಕೆ ದೇವರ ಅವಕಾಶವನ್ನು ಮಾಡಿದ್ದಾರೆ. ಆ 7ನೇ ದಿನ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ತಪ್ಪು. ತುಂಬ ಚೆನ್ನಾಗಿ ಹೇಳಿದರೆ. ಒಂದು ಸಣ್ಣ ವಿರಾಮಕ್ಕೆ ಹೋಗೋಣ. ಒಂದು ಸಣ್ಣ ವಿರಾಮದ ನಂತರ ಸಬ್ಬತ್ ದಿನದಲ್ಲಿ ದೇವಸ್ಥಾನಕ್ಕೆ ಹೋಗುವ ಸಮಯದಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನು ಮಾಡ್ತೀರಾ ಮುಂದಿನ ಭಾಗದಲ್ಲಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಮೂರ್ತಿ ಪೂಜೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ವಿಗ್ರಹ ಆರಾಧನೆ ಏನಪ್ಪ ಈ ರೀತಿಯಾದ ಒಂದು ಟಾಪಿಕ್ಕು ಅಂತ ನೀವು ಯೋಚನೆ ಮಾಡ್ಬೋದು. ಸಭೆಗೆ ಹೋಗ್ತಕ್ಕಂಥ ಸಮಯದಲ್ಲಿ, ದೇವರ ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯದಲ್ಲಿ, ಕೌಟುಂಬಿಕ ತೊಂದರೆ ಬರ್ತಕ್ಕಂಥ ಸಮಯದಲ್ಲಿ, ದೇವರಿಗೆ ಆ ಸ್ಥಾನವನ್ನು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅದು ಮೂರ್ತಿ ಪೂಜೆ ಆಗುತ್ತೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನನ್ನ ಸ್ನೇಹಿತ ಇನ್ನೂ ಇಲ್ಲೇ ಇದ್ದಾನೆ. ಅಶೋಕ್ ಅವರೇ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಹೌದು, ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಮ್ಯಾಚ್. ಇಡೀ ಭಾರತವು, ಇಡೀ ಪಾಕಿಸ್ತಾನವು, ಇಡೀ ಲೋಕವೇ ನೋಡ್ತಕ್ಕಂಥ ಒಂದು ಮ್ಯಾಚ್. ಶುಕ್ರವಾರ ಸಾಯಂಕಾಲ 5:15 ಶುರುವಾಗುತ್ತೆ. 6 ಗಂಟೆಗೆ ಸಭೆಗೆ ಹೋಗಬೇಕು. ಸಬ್ಬತ್ ಶುರುವಾಗುತ್ತೆ. ಎಷ್ಟೋ ಯೌವನಸ್ಥರು ಈ ಒಂದು ಸಣ್ಣ ಮ್ಯಾಚ್ ವಿಷಯದಲ್ಲಿ ಮೂರ್ತಿ ಪೂಜೆಗೆ ಕಾಲಿಡ್ತಾರೆ. ನಿಮ್ಮ ಅನಿಸಿಕೆ? ನೋಡಿ, ಇದನ್ನು ತುಂಬ ಜನ ಕೆಟ್ಟದಾಗಿ ಸಮರ್ಥಿಸ್ಕೊಳ್ತಾರೆ. ದೇಶ ಆಡ್ತಾ ಇದೆ, ನಾವು ದೇಶಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ದೇಶಕ್ಕೆ ಆಗಲಿ ಬೇರೆ ಯಾವುದಕ್ಕೂ ನಾವು ಪ್ರಾಧಾನ್ಯತೆ ಕೊಡಬಾರ್ದು. ಈಗೇನಾಗಿದೆ ಅಂದರೆ, ಈ ಶುಕ್ರವಾರ ಸಾಯಂಕಾಲ ಈ ಪಂದ್ಯ ಇದ್ದಾಗ ಅವ್ರೇನು ಮಾಡ್ತಾರೆ ಅಂದರೆ, ಈ ಪಂದ್ಯದ ಸಮಯದಲ್ಲಿ ಅದನ್ನು ನೋಡಬೇಕು ಅಂತ ಮ್ಯೂಟಲ್ಲಿಟ್ಟು ಟಿ ವಿ ನೋಡೋದು, ಅಥವಾ ಸಭೆಗೆ ಬಂದು ಸ್ಕೋರ್ ಚೆಕ್ ಮಾಡೋದು, ಇದೆಲ್ಲ ಕೂಡ ಮೂರ್ತಿ ಪೂಜೆಗೆ ಒಂದು ಸಾದೃಶ್ಯ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ದೇವರ ಸ್ಥಾನವನ್ನು ಯಾವುದೇ ತೆಗೆದುಕೊಳ್ಬೋದು, ದೇಶ ಆಗಲಿ ಅಥವಾ ತಾಯಿ ಆಗಲಿ ಯಾರೇ ತೆಗೆದುಕೊಂಡ್ರೂ ಕೂಡ ಅದು ಮೂರ್ತಿ ಪೂಜೆಗೆ ಸಮಾನ ಅಂತ ನಾವು ಹೇಳಕ್ಕೆ ಬರುತ್ತೆ. ದೇವರು ಹೇಳಿದಂಥ ಮೊದಲನೇ ಆಜ್ಞೆಯಲ್ಲಿ ಏನು ಅಂದರೆ, ನಿನ್ನ ದೇವರಾದ ಯೆಹೋವನನ್ನು ಬಿಟ್ಟು ಬೇರೆ ದೇವರು ಯಾರೂ ಇರಬಾರ್ದು. 2ನೇ ಆಜ್ಞೆ, ನಿನ್ನ ದೇವರಾದ ಯೆಹೋವನನ್ನು ಬಿಟ್ಟು ಬೇರೆ ಯಾವ ದೇವರನ್ನಾಗಲಿ, ಮೂರ್ತಿಯನ್ನಾಗಲಿ, ಆಕಾಶದ ಮೇಲಾಗಲಿ, ಭೂಲೋಕದಲ್ಲಾಗಲಿ, ಭೂಲೋಕದ ಕೆಳಗಿನ ನೀರಿನ ಮೇಲಾಗಲಿ ನೀವು ಯಾವುದೇ ಒಂದು ಮೂರ್ತಿಯನ್ನು ಮಾಡಿಕೊಳ್ಬಾರ್ದು ಅಂತ ದೇವರು ಹೇಳಿದ್ದಾನೆ. ಈ 2 ಆಜ್ಞೆಗಳಲ್ಲಿ ದೇವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಏನಂದರೆ, ಆತನಿಗೆ ಮೊದಲನೆಯ ಸ್ಥಾನವನ್ನು ಕೊಡಬೇಕು. ಈಗ ಸಬ್ಬತ್ ದಿನದಲ್ಲಿ ಪರೀಕ್ಷೆ ಬರೀತಕ್ಕಂಥದ್ದು ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ. ಹೌದು. ನಾನು 3 ವರ್ಷ SSLC ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ ಸಬ್ಬತ್ ದಿನದ. ನನ್ನ ಆಯ್ಕೆ ಆಗಿತ್ತು ಅದು. ಖಂಡಿತವಾಗಿ ಯಾರು ನಮ್ಮ ತಂದೆ ನನಗೇನು ಹೇಳಲಿಲ್ಲ, ಅಥವಾ ಯಾರು ನನಗೆ ಯಾವ ರೀತಿಯಾದ ಒತ್ತಡವನ್ನು ಕೊಡಲಿಲ್ಲ. ನಾನೇ ಮಾಡಿದಂಥ ಆಯ್ಕೆ. ನಾನು ಸಬ್ಬತ್ ದಿನದಲ್ಲಿ ಪರೀಕ್ಷೆ ಬರೀಬಾರ್ದು, ದೇವರಿಗೆ ಪ್ರಾಧಾನ್ಯತೆ ಕೊಡಬೇಕು ಎಂಬತಕ್ಕಂಥ ನಿರ್ಧಾರವನ್ನು ನಾನೇ ಮಾಡಿದೆ.
ಸೊ ಐ ಡಿಂಟ್ ರೈಟ್ ಮೈ ಎಕ್ಸಾಮ್ಸ್ ಆನ್ ಅ ಸ್ಯಾಬತ್. ಈಗ ಹೇಳಿ, ಅದು ಒಳ್ಳೆ ನಿರ್ಧಾರ ಅಂತೀರಾ? ಯಾವ ರೀತಿ ನಿಮ್ಮ ತೀರ್ಮಾನ ಏನು? ಖಂಡಿತವಾಗ್ಲೂ ಒಂದು ಒಳ್ಳೆ ನಿರ್ಧಾರ. ಆದರೆ ಎಷ್ಟೋ ಜನಗಳು ಈ ಒಂದು ವಿಷಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಖಂಡಿತವಾಗ್ಲು. ಯಾಕಂದರೆ ಈಗ ನಿಮ್ಮ ರೀತಿಯಲ್ಲಿ ದೃಢವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥವರು ತುಂಬ ಕಡಿಮೆ. ಅದಕ್ಕೆ ಬೇಕಾದ ಎಲ್ಲ ಕಾರಣಗಳನ್ನು ಕೊಡ್ತಾರೆ. ಇಲ್ಲ, ಈ ರೀತಿ ಬರಿಬೋದು, ಅದು ಬೇರೆ ಸಬ್ಜೆಕ್ಟ್ ಬರ್ತಾ ಇದೆ, ಎಲ್ಲ ಹೇಳ್ಬೋದು. ಆದರೆ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡುವಂಥವರು ಯಾರೂ ಕೂಡ ಈ ರೀತಿಯ ಕೆಲಸಗಳನ್ನು ಮಾಡೋದಿಲ್ಲ. ಮೊದಲನೇದಾಗಿ ಸಬ್ಬತ್ತಿನಲ್ಲಿ ಪರೀಕ್ಷೆ ಬರೆಯುವಂಥದ್ದು ದೇವರು ಇಷ್ಟಪಡೋದಿಲ್ಲ. ಯಾಕಂದರೆ ನಮ್ಮ ಸ್ವಂತ ಕೆಲಸಗಳನ್ನು ಆ ದಿನದಲ್ಲಿ ಮಾಡಬಾರ್ದು, ನಮ್ಮ ಸ್ವಂತ ಕಾರ್ಯಗಳನ್ನು ನಾವು ಮಾಡಬಾರ್ದು. ಈ ಪರೀಕ್ಷೆ ಬರೆಯುವಂಥದ್ದು ಇವೆಲ್ಲ ಕೂಡ ಸ್ವಂತ ಕಾರ್ಯಗಳು, ಸ್ವಂತ ಕೆಲಸಗಳು. ಈಗ ನೀವು ತೆಗೆದುಕೊಂಡಂಥ ನಿರ್ಧಾರದಿಂದ ನೀವು ಯಾವ ರೀತಿ ಅದರ ಬಗ್ಗೆ ಹೆಮ್ಮೆಯಾಗಿ ಹೇಳ್ಕೊಳ್ತೀರೋ, ಸತ್ಯಕ್ಕಾಗಿ ನಿಲ್ಲುವಂಥವರು, ದೇವರಿಗಾಗಿ ನಿಲ್ಲುವಂಥವರು ಯಾವತ್ತೂ ಕೂಡ ಆ ರೀತಿಯ ಹೆಮ್ಮೆಯಾಗಿ ಹೇಳ್ಕೊಳ್ಳುವಂಥ, ಸಾಕ್ಷಿಯಾಗಿ ನಿಲ್ಲುವಂಥ ಅವಕಾಶ ಅವರಿಗೆ ಹೆಚ್ಚಾಗಿ ದೊರಕುತ್ತೆ. ಈಗ ಈ ಕೆಲವರು ಎಲ್ಲ ಪೋಷಕರು ಹೇಳ್ತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂಥ ಅವರು ಏನೋ ದೊಡ್ಡ ಗನಂದಾರಿ ಕೆಲಸವನ್ನು ಮಾಡ್ತಾ ರೀತಿಯಲ್ಲಿ ದೇವರು ಮಕ್ಕಳ 1 ವರ್ಷ ಭವಿಷ್ಯ ಹಾಳಾಗೋಗುತ್ತೆ, ಪರವಾಗಿಲ್ಲ, ದೇವರೇನು ಕೋಪಿಸ್ಕೊಳ್ಳೋದಿಲ್ಲ, ಮನುಷ್ಯನೇ ಕೋಪಿಸ್ಕೊಳ್ಳೋದು, ಅಧಿಕಾರನೇ ಕೋಪಿಸ್ಕೊಳ್ಳೋದು, ಸಭೆನೇ ಕೋಪಿಸ್ಕೊಳ್ಳೋದು, ದೇವರು ಕೋಪಿಸ್ಕೊಳ್ಳೋದಿಲ್ಲ ಅಂತ ಮಕ್ಕಳನ್ನ ಪರೀಕ್ಷೆ ಬರೆಯಕ್ಕೆ ಬಿಡ್ತಾರೆ. ನಿಮ್ಮ ಅನಿಸಿಕೆ? ಅದು ತಪ್ಪು. ತಂದೆ ತಾಯಿಗಳಾಗಿ ನಾವು ಮಕ್ಕಳಿಗೆ ಒಳ್ಳೆ ಮಾದರಿಯನ್ನು ಕೊಡಬೇಕು. ಅದು ಪರೀಕ್ಷೆ ಬರೆಯೋದು ಎಷ್ಟು ತಪ್ಪೋ, ಶುಕ್ರವಾರ ಸಾಯಂಕಾಲ ಕಾಲ್ ಸೆಂಟರ್ಗಳಿಗೆ ಕೆಲಸಕ್ಕೆ ಕಳಿಸುವಂಥದ್ದು. ಶನಿವಾರ ಸಭೆಗೆ ಬರ್ತಾರೆ, ಶುಕ್ರವಾರ ರಾತ್ರಿ ಹೋಗ್ಬಿಟ್ಟು ಬರಲಿ, ಇದು ಕೂಡ ಅಷ್ಟೇ ತಪ್ಪು. ಇದು ಕೂಡ ಅದೇ ರೀತಿಯ ಪಾಪಕ್ಕೆ ನಾವು ಒಳಗಾದಂಗೆ ಆಗುತ್ತೆ. ಇದು ಹೆಂಗೆ ಇದೆ ಅಂದರೆ, ಈಗ ಸೈತಾನನು ಯೇಸು ಸ್ವಾಮಿ ಹತ್ರ ಬಂದು, ನೀನು ನನ್ನ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನಿನ್ನ ಕಣ್ಣಲ್ಲಿ ನೀನೇನು ನೋಡ್ತೀಯ ಎಲ್ಲ ನಿನಗೆ ಕೊಡ್ತೀನಿ. ಆ ರೀತಿ ಸೈತಾನನ ಒಂದು ಹಾದಿಯನ್ನು ನಾವು ಹಿಡಿದಾಗ, ಸೈತಾನನ ರೀತಿ ನೀತಿಯನ್ನು ನಾವು ಹಿಡಿದಾಗ ಒಳ್ಳೆ ಕೆಲಸಗಳು ಸಿಕ್ಕುತ್ತೆ, ಒಳ್ಳೆ ಸಂಬಳಗಳು ಸಿಕ್ಕುತ್ತೆ. ಸೈತಾನ್ ನಮಗೆ ಇಂದಿಲ್ಲದ ಒಂದು ಸುಖವನ್ನು, ವಸ್ತುಗಳನ್ನು ಕೊಡ್ತಾನೆ. ಈಗ ಮುಂದೆ ಹೋಗಬೇಕಾಗಿದೆ. ಈಗ ಮೂರ್ತಿ ಪೂಜೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕೆಲಸ ಕಾರ್ಯಕ್ಕೆ ಬರೋಣ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಸಭೆಯ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಜನರನ್ನು ಬಿಟ್ಟು ಹೊರಗಡೆ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟೋ ಸಂದರ್ಭಗಳಲ್ಲಿ ಅವರು ಶನಿವಾರ ಅಥವಾ ಶುಕ್ರವಾರ ಸಾಯಂಕಾಲ ಕೆಲಸಕ್ಕೆ ಹೋಗ್ತಕ್ಕಂಥ ಒಂದು ಒತ್ತಡ ಇದೆ. ಹೌದು. ಆ ಒತ್ತಡವನ್ನು ಜಯಿಸೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಕೆಲವರು ಜಯಿಸಿದ್ದಾರೆ, ಎಲ್ಲರೂ ಆಗ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಜಯಿಸಿದ್ದಾರೆ. ನನಗೆ ಒಬ್ಬರು ಗೊತ್ತು, ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ಒಂದು ರಿಕ್ವೆಸ್ಟನ್ನು ಕೊಟ್ಟು ಆಸ್ಪತ್ರೆಯಲ್ಲಿ ಅದನ್ನು ಮಾಡಿಸ್ಕೊಂಡು ಅವರು ಸಬ್ಬತ್ ದಿನದಲ್ಲಿ ಅವರು ಅಲ್ಲಿ ಕೆಲಸ ಕಾರ್ಯಕ್ಕೆ ಹೋಗೋದಿಲ್ಲ. ಈ ಮೂಲಕ ಅಲ್ಲಿರ್ತಕ್ಕಂಥ ಆಸ್ಪತ್ರೆಯ ಒಂದು ಅಧಿಕಾರಿಗಳು ಒಂದು ಸಾಕ್ಷಿಯನ್ನು ಕಂಡುಕೊಂಡಿದ್ದಾರೆ. ಖಂಡಿತವಾಗ್ಲೂ ಶುಕ್ರವಾರ ಸಾಯಂಕಾಲದಿಂದ ಶನಿವಾರ ಸಾಯಂಕಾಲದವರೆಗೂ ಈ ರೀತಿಯಾಗಿರ್ತಕ್ಕಂಥ ಈ ಬ್ರದರ್ ಫಿಲಿಪ್ ಅಂತ ಅವ್ರ ಹೆಸರು, ಆ ಫಿಲಿಪ್ ಅನ್ನೋರು ಕೆಲಸಕ್ಕೆ ಬರೋದಿಲ್ಲ. ಏಕೆಂದರೆ ಅವರು ಸಬ್ಬತ್ ದಿನ ಎಂಬತಕ್ಕಂಥ ಒಂದು ಅಂಶದಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ. ಅವರು ದೇವರ ಆಲಯಕ್ಕೆ ಹೋಗ್ತಾರೆ, ಅವತ್ತು ಪ್ರಾರ್ಥನೆ ಮಾಡ್ತಾರೆ, ರಾಗ ಹಾಡ್ತಾರೆ. ಅವರು ಕ್ರೈಸ್ತಿಯರು. ಅದು ಏನಪ್ಪ ಇವರು ಶನಿವಾರ ಎಲ್ಲ ಲೋಕನೇ ಭಾನುವಾರ ಹೋಗ್ತಾ ಇದೆ, ಇವರು ಶನಿವಾರದಲ್ಲಿ ಸಭೆಗೆ ಹೋಗ್ತಾ ಇದ್ದಾರೆ ಎಂಬತಕ್ಕಂಥ ಕುತೂಹಲವನ್ನು ಅವರು ಮಾಡಿರ್ತಕ್ಕಂಥ ವಿಷಯದಿಂದ ಕೆರಳಿ ಅಲ್ಲಿ ಬೇರೆ ಸಭೆಗಳಿಂದ ಬಂದಿರತಕ್ಕಂಥ ಸಹೋದರರು, ನಮ್ಮ ಕ್ರೈಸ್ತಿಯ ಸಹೋದರರು, ಇಷ್ಟು ನಂಬಿಕೆಯಿಂದ ಒಬ್ಬರು ತನ್ನ ಸಭೆಯ ಒಂದು ಮೌಲ್ಯಗಳಿಗೋಸ್ಕರ ತನ್ನ ಕೆಲಸವನ್ನು ಕೂಡ ಒತ್ತೆ ಇಟ್ಟು, ನಾನು ಕೇಳಲ್ಪಟ್ಟೆ, ಅವರು ಆ ಒಂದು ರಿಕ್ವೆಸ್ಟನ್ನು ಅವರು ಪಡೀಲಿಕ್ಕಾಗಿ ಎಷ್ಟೋ ಕಮಿಟಿಗಳನ್ನು ದಾಟಬೇಕಾಯಿತು. ಖಂಡಿತವಾಗ್ಲೂ ಅಲ್ಲಿರ್ತಕ್ಕಂಥ ಕಮಿಟಿ, ಕೌನ್ಸಿಲ್ ಎಲ್ಲರ ಹತ್ರ ಮಾತಾಡಿ ಸಬ್ಬತ್ ದಿನದಲ್ಲಿ ನಾನು ಕೆಲಸಕ್ಕೆ ಬರೋದಿಲ್ಲ, ಮೂರ್ತಿ ಪೂಜೆಯನ್ನು ಮಾಡೋದಿಲ್ಲ ಎಂಬತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ತೆಗೆದುಕೊಂಡ್ರು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ, ಕೆಲವೊಂದು ಸ್ಥಳಗಳಲ್ಲಿ ನಾವು ನೋಡ್ತೇವೆ, ದೊಡ್ಡ ದೊಡ್ಡ ಆಸ್ಪತ್ರೆ ಇರ್ಬೋದು, ಕಾರ್ಖಾನೆ ಇರ್ಬೋದು, ನಮ್ಮ ಸಭಿಕರು, ನಮ್ಮ ಕ್ರೈಸ್ತಿಯ ಸತ್ಯವನ್ನು ಅರ್ಥಕೊಂಡಿರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡೋಣ. ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ಈ ಒಂದು ಗಂಭೀರವಾಗಿರ್ತಕ್ಕಂಥ ಚರ್ಚೆ ಮುಂದುವರಿಯುತ್ತದೆ. ದಯವಿಟ್ಟು ಬನ್ನಿ,
ಸಾಕಷ್ಟು ಮಾಹಿತಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ನಮ್ಮ ಚರ್ಚೆ ಮುಂದುವರಿತಾ ಇದೆ. ಮೂರ್ತಿ ಪೂಜೆ ಅಥವಾ ದೇವರ ಸ್ಥಾನವನ್ನು ತೆಗೆದುಕೊಳ್ತಕ್ಕಂಥ ಸಮಯ, ಸಂದರ್ಭ, ವ್ಯಕ್ತಿ, ಅದರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಬನ್ನಿ ನಮ್ಮ ಚರ್ಚೆನ ಮುಂದುವರಿಸೋಣ. ವಿರಾಮಕ್ಕೆ ಹೋಗುವ ಮುನ್ನ ನಾನು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಹೇಳಲಿಕ್ಕೆ ಬಂದೆ, ಅಷ್ಟರೊಳಗೆ ವಿರಾಮಕ್ಕೆ ಸಮಯ ಆಗಿತ್ತು. ಅದೇನೆಂದರೆ, ಕೆಲವೊಂದು ಕೆಲಸದ ಸ್ಥಳದಲ್ಲಿ ನಮ್ಮ ಸಭೆಗೆ ಸೇರಿದಂಥ ಸಭಿಕರು ಆ ಒಂದು ಸಂಸ್ಥೆ, ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಧಾರ್ಮಿಕ ಅಭ್ಯಾಸಗಳಿಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದು ಆ ಒಂದು ಸಂಸ್ಥೆಯ ಒಂದು ವಿಗ್ರಹ ಆರಾಧನೆ ಇರ್ಬೋದು, ಅಥವಾ ಆ ಸಂಸ್ಥೆಯಲ್ಲಿ ಮಾತನಾಡ್ತಕ್ಕಂಥ ರೀತಿ ಇರ್ಬೋದು, ಅದು ಅವರ ಧರ್ಮಕ್ಕೆ ಅನುಗುಣವಾಗಿರ್ತಕ್ಕಂಥ ಕೆಲವು ಶೈಲಿಗಳಿರ್ಬೋದು. ಅದನ್ನು ನಾವು ಮಾಡ್ತಕ್ಕಂಥ ಒತ್ತಡದಲ್ಲಿ ಮೂರ್ತಿ ಪೂಜೆನ ನಾವು ಮಾಡ್ತಾಯಿದ್ದೀವಿ, ನನ್ನ ಒಂದು ಅನಿಸಿಕೆ ಪ್ರಕಾರ. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಅದಿದೆ. ಈಗ ನಾನು ಹೋಗೋಕ್ಕೆ ಮುಂಚೆ ನೀವು ಆ ರೀತಿಯಾಗಿ ಮಾಡಿ ಆಮೇಲೆ ನಂತರ ಒಳಗಡೆ ಹೋಗ್ತಕ್ಕಂಥದ್ದು, ಇದು ನಾನು ಆ ಸಹೋದರನ ತಪ್ಪು ಹೇಳ್ತಾ ಇಲ್ಲ, ಏಕೆಂದರೆ ಅದು ಅವರ ಒಂದು ಧರ್ಮ. ನಾವು ಅಲ್ಲಿ ಕೆಲಸ ಕಾರ್ಯಕ್ಕೆ ಹೋದಾಗ 30, 40, 50 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂದರ್ಭ, ಆ ಸಂದರ್ಭವನ್ನು ದೇವರನ್ನು 30 ಕಾಸುಗಳಿಗೆ ಮಾರಾಟ ಮಾಡದ ರೀತಿಯಲ್ಲಿ ಕೆಲವೊಮ್ಮೆ ನಾವು ನಮ್ಮ ಸತ್ಯವನ್ನು, ನಮ್ಮ ದೇವರನ್ನು ಮಾರಾಟ ಮಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ? ಖಂಡಿತವಾಗ್ಲೂ. ಅಂದರೆ ಅಲ್ಲಿ ಕೊಡುವಂಥ ಸಂಬಳಕ್ಕೋ ಅಥವಾ ಸೌಲಭ್ಯಗಳಿಗೋ ನಮ್ಮ ಸತ್ಯವನ್ನು ನಾವು ಅಡ ಇಡಬಾರ್ದು. ಕೆಲವರು ಇದ್ದಾರೆ ಈಗಲೂ ಕೂಡ, ಇಷ್ಟೇ ದುಡ್ಡು ಸಂಪಾದನೆ ಮಾಡ್ತಾಯಿದ್ರು ಕೂಡ ಶುಕ್ರವಾರ ಸಾಯಂಕಾಲ ಎಷ್ಟೇ ದೊಡ್ಡ ಬಿಸ್ನೆಸ್ ಬಂದರೂ ಕೂಡ ಆ ಕಚೇರಿಯನ್ನು ಅಥವಾ ಆಸ್ಪತ್ರೆಯನ್ನು ಮುಚ್ಚಿ ಅದು ಬೇಡ ಅಂತ ಹೇಳುವಂಥವ್ರು ಇದ್ದಾರೆ. ಬೆಂಗಳೂರು ಪಟ್ಟಣದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಬ್ಬರು ದಂತ ವೈದ್ಯರಿದ್ದಾರೆ. ಅವ್ರು ಶುಕ್ರವಾರ ಆದರೆ ಅವರ ಆಸ್ಪತ್ರೆಯನ್ನು ಮುಚ್ತಾರೆ, ಎಷ್ಟೇ ದೊಡ್ಡ ಬಿಸ್ನೆಸ್ ಬರಲಿ. ಅಂದರೆ ಇದನ್ನೇನು ಮಾಡ್ತಿದ್ದಾರೆ ಅಂದರೆ, ಲೋಕಕ್ಕೆ ಒಂದು ಸಾಕ್ಷಿಯಾಗಿ ನಾವು ಹೇಳಬೇಕಾಗಿದೆ, ನಮಗೆ ನಮ್ಮ ವ್ಯಾಪಾರಕ್ಕಿಂತ, ನಮ್ಮ ಹಣಕ್ಕಿಂತ ನಮ್ಮ ದೇವರು ದೊಡ್ಡವನು, ನಮ್ಮ ದೇವರಿಗೆ ನಾವು ಸ್ಥಾನಮಾನವನ್ನು ಕೊಡ್ತಾಯಿದ್ದೀವಿ. ಆ ವೈದ್ಯರಿಗೆ ಈಗಲೂ ನಾವು ಸಂತೋಷದಿಂದ ಅಭಿನಂದನೆ ಹೇಳಬೇಕು, ಯಾಕಂದರೆ ಅನೇಕರಿಗೆ ಮಾದರಿ ಆಗಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಸರ್ಕಾರಿ ಕೆಲಸಗಳಲ್ಲಿ ಕೆಲಸ ಮಾಡುವಂಥವರು ಕೂಡ ನಮಗೆ 4 ತಿಂಗಳಲ್ಲಿ 4 ದಿನ ನಮ್ಗೆ ರಜಾ ಬೇಕೇ ಬೇಕು, ಆ 4 ದಿನ ಶನಿವಾರಗಳೇ ಬೇಕು ಅಂತ ಹೇಳುವಂಥವ್ರು ತುಂಬ ಧೈರ್ಯವಾಗಿ ಹೇಳದಂಥವ್ರು ಇದ್ದಾರೆ. ಹೇಳಿ ರಜವನ್ನು ತೆಗೆದುಕೊಂಡಂಥವ್ರು ಇದ್ದಾರೆ. ಕೆಲವರು ಹೇಳ್ತಾರೆ, ನಿಮಗೆ ಆ 4 ದಿನ ರಜೆ ಕೊಡಬೇಕು ಅಂದರೆ ಸಂಬಳ ಕಟ್ ಮಾಡ್ತೀವಿ ಅಂದರೆ ಪರವಾಗಿಲ್ಲ, ಆ ದಿನದ ಸಂಬಳ ಹೋದರೂ ಪರವಾಗಿಲ್ಲ, ನಾವು ದೇವರಿಗಾಗಿ ನಿಲ್ತೀವಿ ಅಂತ ಹೇಳೋರಿದ್ದಾರೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ತಮ್ಮ ಸಿದ್ಧಾಂತಗಳನ್ನು ಮಾರಾಟ ಮಾಡ್ಕೊಳ್ತಾರೆ. ನೋಡಿ, ಸತ್ಯವೇದದಲ್ಲಿ ದಾನಿಯೇಲ್, ಶಡ್ರಕ್, ಮೆಷಕ್, ಅಬೇದ್ನೆಗೋ ಅವರು ಆ ವಿಗ್ರಹ ಆರಾಧನೆಯನ್ನು ಮಾಡಿ ಮೂರ್ತಿಯನ್ನು ನಿಲ್ಲಿಸಿ ನೆಬೂಕದ್ನೆಚ್ಚರನು ಅದಕ್ಕೆ ನಮಸ್ಕಾರ ಮಾಡಿ ಅಂತ ಹೇಳಿದಾಗ, ಕಷ್ಟ ಬಂದರೂ ಕೂಡ, ಸಾವು ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಅವ್ರು ಹೇಳಿದ್ರು, ನಮ್ಮ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನು, ಆದರೂ ಕೂಡ ನಾವು ಒಂದು ವೇಳೆ ಆತನ ಕಾಪಾಡದೇ ಇದ್ದರೂ ಕೂಡ ನಾವು ಮೂರ್ತಿ ಪೂಜೆಯನ್ನು ಮಾಡೋದಿಲ್ಲ ಅಂತ ನಿಂತ್ಕೊಂಡ್ರು. ಅದಕ್ಕಾಗಿ ಸತ್ಯವೇದದಲ್ಲಿ ನಾವು ಹೇಳೋದೇನೆಂದರೆ, ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನದಲ್ಲಿ ವಾಕ್ಯ ತುಂಬ ಚೆನ್ನಾಗಿ ಬರೆಯಲ್ಪಟ್ಟಿದೆ ನೋಡಿ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ನೋಡಿ, ಎಷ್ಟು ಸ್ಪಷ್ಟವಾಗಿ ವಾಕ್ಯ ಹೇಳಿದೆ ಅಂದರೆ, ಯಾರನ್ನೇ ಆಗಲಿ, ಯಾವುದೇನಾಗಲಿ, ನಾವು ದೇವರಿಗಿಂತ ಮೊದಲನೇ ಸ್ಥಾನದಲ್ಲಿಟ್ಟರೆ ಅದು ವಿಗ್ರಹ ಆರಾಧನೆಗೆ ಸೂಚನೆ ಆಗಿದೆ. ನಾವು ಮೂರ್ತಿಯನ್ನು ಮಾಡಬೇಕಾಗಿಲ್ಲ ಅಥವಾ ಒಂದು ವಿಗ್ರಹವನ್ನು ಮಾಡಬೇಕಾಗಿಲ್ಲ. ನಮ್ಮ ಹೃದಯದಲ್ಲಿರುವಂಥ ಆಲೋಚನೆಗಳೇ ವಿಗ್ರಹ ಆಗ್ಬೋದು, ನಮ್ಮ ಮನಸ್ಸಿನಲ್ಲಿರುವಂಥ ಉದ್ದೇಶಗಳೇ ವಿಗ್ರಹ ಆಗ್ಬೋದು. ಇದನ್ನೇ ನಾವು ಆಧ್ಯಾತ್ಮಿಕ ವಿಗ್ರಹ ಆರಾಧನೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅಂತಲ್ಲ, ಪೂರ್ತಿಯಾಗಿ ಇದನ್ನು ದೂರ ಮಾಡಬೇಕು. ಸೊ ಈಗ ನೀವು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಡಾಕ್ಟರ್ ಜೇಕಬ್ ಡ್ಯಾನಿಯಲ್ ಅವರು ಒಂದು ಒಳ್ಳೆ ಉದಾಹರಣೆ ಕೊಟ್ಟರು. ಎಷ್ಟೋ ಜನರು ಒಳ್ಳೆ ಕೆಲಸಗಳನ್ನು ಬಿಟ್ಟಿದ್ದಾರೆ. ಸಬ್ಬತ್ತನ್ನು ನಾವು 2ನೇ ಸ್ಥಾನ ಕೊಡಬಾರ್ದು, ಮೊದಲನೇ ಸ್ಥಾನ ಸಬ್ಬತ್ತು, ದೇವರು ಎಂಬತಕ್ಕಂಥ ಅಂಶಕ್ಕೆ ಆ ರೀತಿಯಾಗಿ ಮಾಡಿರ್ತಕ್ಕಂಥ ಜನರು ಎಲ್ಲರೂ ಚೆನ್ನಾಗಿದ್ದಾರೆ, ಈಗ ಆಶೀರ್ವದಿಸಲ್ಪಟ್ಟಿದ್ದಾರೆ. ಅವರು
ಒಳ್ಳೆಯ ಹಣ, ಒಳ್ಳೆಯ ಸುಖ, ಒಳ್ಳೆಯ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಅಂಥ ರೀತಿಯಾದ ಒಂದು ನಿರ್ಧಾರಗಳನ್ನು ಮಾಡಿರೋದ್ರಿಂದ ಎಷ್ಟು ಜನ ಚೆನ್ನಾಗಿದ್ದಾರೆ. ಖಂಡಿತವಾಗ್ಲಿ. ಈಗ ನೋಡಿ, ಅವರು ಜೇಕಬ್ ಡ್ಯಾನಿಯಲ್ ಅವರು ಹೇಳ್ತಾರೆ, ಶುಕ್ರವಾರ ಅವರು ಮುಚ್ಚೋದ್ರಿಂದ ಅವತ್ತು ಬರದೇ ಇರುವಂಥ ಎಲ್ಲ ಪೇಷಂಟ್ಸ್ ಏನಿದ್ದಾರೆ ಶನಿವಾರ ಸಾಯಂಕಾಲ ಬರ್ತಾರೆ. ಅವ್ರು ಶನಿವಾರ ಸಾಯಂಕಾಲ 6 ಗಂಟೆಗೆ ತೆಗಿತಾರೆ. ಅವತ್ತು ಡಬಲ್ ಇರುತ್ತೆ ಅವ್ರಿಗೆ, ಆ ಸಂಪಾದನೆ ಅನ್ನೋದು ಡಬಲ್ ಇರುತ್ತೆ. ಅವ್ರು ಹೇಳೋದು ಸಂಪಾದನೆ ಮುಖ್ಯ ಅಲ್ಲ, ನಾವು ದೇವರಿಗಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ, ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಸತ್ಯವೇದದಲ್ಲೂ ಕೂಡ ಶಡ್ರಕ್, ಮೆಷಕ್, ಅಬೇದ್ನೆಗೋ ಅವರು ದೇವರಿಗಾಗಿ ತೀರ್ಮಾನ ತೆಗೆದುಕೊಂಡ್ರು. ಅವ್ರನ್ನ ತೆಗೆದು ಬೆಂಕಿಯಲ್ಲಿ ಹಾಕಿದ್ರು ಕೂಡ ಬೆಂಕಿ ಒಂದೇ ಒಂದು ಚೂರು ಅವನ್ನ ಏರ್ನು ಟಚ್ ಮಾಡೋಕ್ಕಾಗಿಲ್ಲ. ಅಂದರೆ ದೇವರಿಗೋಸ್ಕರ ನಾವು ಏನು ತ್ಯಾಗ ಮಾಡ್ತೀವೋ ದೇವರು ಅದನ್ನು ಲೆಕ್ಕಕ್ಕೆ ತೆಗೆದುಕೊಡ್ತಾನೆ. ದೇವರು ಅದನ್ನು ಸುಮ್ಮನೆ ಬಿಟ್ಕೊಡೋದಿಲ್ಲ. ಆ ತ್ಯಾಗಕ್ಕೆ ಪ್ರತಿಫಲವಾಗಿ ನಿಮಗೆ 2ರಷ್ಟು ಆಶೀರ್ವಾದವನ್ನು ದೇವರು ಖಂಡಿತ ಕೊಡ್ತಾನೆ. ಈಗ ಸಭೆಗೆ ಹೋಗದೇ ಇರೋದಕ್ಕೆ ಅಥವಾ ದೇವರನ್ನ ನೋಡೋಕ್ಕೆ ಹೋಗದೇ ಇರತಕ್ಕಂಥ ಸಂದರ್ಭಗಳು ಅನೇಕ. ಶನಿವಾರ ಬೆಳಗ್ಗೆ ನೀರು ಬರ್ತದೆ, ಒಂದು ವಾರ ನೀರು ಬರೋದಿಲ್ಲ. ಶನಿವಾರ ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ನೀರು ಬರುತ್ತೆ. ಖಂಡಿತ ನೀರು ಮುಖ್ಯನ, ದೇವರು ಮುಖ್ಯನ? ಬೆಳಗ್ಗೆ ಶನಿವಾರ ಬೆಳಗ್ಗೆ ಅತಿಥಿಗಳು ಯಾವಾಗಲೂ ಬರದೇ ಇರತಕ್ಕಂಥ ಅತಿಥಿಗಳು ಆವತ್ತು ಬೆಳಗ್ಗೆ ಟ್ರೈನಲ್ಲಿ ಬಂದು ಇಳುಕ್ತಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ಇರೋಕ್ಕೆ ವ್ಯವಸ್ಥೆ ಮಾಡಬೇಕು. ಈ ರೀತಿಯಾದ ಸಂದರ್ಭಗಳು ಅನೇಕ. ಆದರೆ ಮೂರ್ತಿ ಪೂಜೆ, ವಿಗ್ರಹ ಆರಾಧನೆ ಇದು ಎಲ್ಲ ಒಂದೇ ಅಂತ ನಾವು ಎಷ್ಟೋ ಸಂದರ್ಭಗಳಲ್ಲಿ ಮರಿತಾ ಇದ್ದೀವಿ. ಮೂರ್ತಿ ಪೂಜೆ ಅಂದರೆ ನಾವು ಒಂದು ಮೂರ್ತಿ ತೆಗೆದುಕೊಂಡ್ಬಂದು ಮುಂದೆ ಇಟ್ಟು ಅದಕ್ಕೆ ಹಾರವನ್ನು ಹಾಕಿ ಪೂಜೆ ಮಾಡೋದು ಅಂದ್ಕೊಂಡಿದ್ದೀವಿ. ಆದರೆ ಎಷ್ಟೋ ಸಮಯಗಳು, ಎಷ್ಟೋ ಸಂದರ್ಭಗಳು, ಎಷ್ಟೋ ವ್ಯಕ್ತಿಗಳು, ಈಗ ನಮ್ಮ ಮಗು ಇರ್ಬೋದು, ಮಗುವಿಗೆ ಕಿವಿ ನೋವು ಇರ್ಬೋದು, ಆ ರೀತಿಯಾದ ಕಾರಣಗಳು ಅನೇಕ, ಶೋಧನೆಗಳು ಕಾರಣಗಳು ಅನೇಕ. ದೇವರು ನಮ್ಮನ್ನು ಆಶೀರ್ವದಿಸಿ ಶಕ್ತಿ ಕೊಡಲಿ, ಮೂರ್ತಿ ಪೂಜೆಯಿಂದ ದೂರ ಇರೋಣ. ದಯವಿಟ್ಟು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ. ಪರಲೋಕದ ಸ್ವಾಮಿ, ಈ ಲೋಕದಲ್ಲಿ ಬರುವಂಥ ಎಲ್ಲ ಶೋಧನೆಗಳನ್ನು ಜಯಿಸಿ, ಎಲ್ಲ ಮೂರ್ತಿಗಳನ್ನು, ಮನಸ್ಸಿನಲ್ಲಿರುವಂಥ ಆಲೋಚನೆಗಳನ್ನು ದೂರ ಮಾಡಿ, ನಿನಗಿಂತ ಹೆಚ್ಚಾಗಿ ನಾವು ಏನನ್ನೂ ಪ್ರೀತಿ ಮಾಡದೆ ಎಲ್ಲ ಮೂರ್ತಿಗಳನ್ನು ನಮ್ಮ ಹೃದಯದಿಂದ ದೂರ ಮಾಡಬೇಕೆಂಬುದಾಗಿ ನಮ್ಮ ಕಾರ್ಯಕರ್ತನ ಮುದ್ರಕ್ಷಕನಾದ ಕ್ರಿಸ್ತ ಯೇಸುವಿನ ಪರಿಶುದ್ಧ ಪುಣ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ದೇವರು ನಿಮ್ಮನ್ನು ಮೂರ್ತಿ ಪೂಜೆ, ವಿಗ್ರಹ ಆರಾಧನೆಯಿಂದ ದೂರವಿಡಲಿ. ಇದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಅಧಿಕವಾಗಿ ಆಶೀರ್ವದಿಸಲಿ.